ಬೆಳಗಾವಿಯಲ್ಲಿ ಉಸಿರುಗಟ್ಟಿ ಮೂವರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕಾರ್ಯಕ್ರಮವೊಂದಕ್ಕೆ ಹೋಗಿ ಮನೆಗೆ ಬಂದಿದ್ದಂಥ ನಾಲ್ವರು ಯುವಕರ ಪೈಕಿ ಮೂವರು ಸಾವನ್ನಪ್ಪಿದ್ದಾರೆ. ಓರ್ವ ಗಂಭೀರವಾಗಿದ್ದಾನೆ, ಓರ್ವನ ಸ್ಥಿತಿ ಗಂಭೀರವಾಗಿದೆ. ಬೆಳಗಾವಿಯಲ್ಲಾಗಿರುವಂಥ ಘಟನೆ ಇದು. ಕಾರ್ಯಕ್ರಮವೊಂದಕ್ಕೆ ಹೋಗಿ ಮನೆಗೆ ಬಂದಿದ್ರಂತೆ ನಾಲ್ವರು ಯುವಕರ ಪೈಕಿ 3 ಜನ ಸಾವನ್ನಪ್ಪಿದ್ದಾರೆ. ಓರ್ವನ ಸ್ಥಿತಿ ಗಂಭೀರವಾಗಿದೆ. ಚಳಿಯಿಂದ ರೂಮ್ನಲ್ಲಿ ಇದ್ದಲ್ಲಿಗೆ ನೋಡಿ, ನಿದ್ರೆಗೆ ಜಾರಿದಾಗ ರೂಮ್ನಲ್ಲಿ ಹೊಗೆಯಿಂದ ಉಸಿರಾಟದ ಸಮಸ್ಯೆ ಆಗಿದೆ. ಆಮ್ಲಜನಕದ ಸಮಸ್ಯೆಯಿಂದ ಒದ್ದಾಡಿ ಸ್ಥಳದಲ್ಲೇ 3 ಸಾವನ್ನಪ್ಪಿರುವುದು. ಬೆಳಗಾವಿಯ ಅಮನ್ ನಗರದ ನಿವಾಸಿ ರೆಹಾನ್ ಪತ್ತೆಯಾಗಿರುವುದು. ರೆಹಾನ್ ಮತ್ತೆ ಮೋಹಿನ್, ನಾಲಬಂದ, ಸರ್ಫರಾಜ್, ಮತ್ತೋರ್ವ ಯುವಕ ಶಹನವಾಜ್. ಸ್ಥಳಕ್ಕೆ ಮಾಳಮಾರುತಿ ಪೊಲೀಸರು ಶಾಸಕ ಆಸಿಫ್ ಸೇಠ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಉಸಿರುಗಟ್ಟಿ 3 ದಾರುಣವಾಗಿ ಸಾವನ್ನಪ್ಪಿರೋದು. ಕಾರ್ಯಕ್ರಮವೊಂದಕ್ಕೆ ಹೋಗಿ ಈ 4 ಜನ ಮನೆಗೆ ಬಂದಿದ್ರಂತೆ. 4 ಯುವಕರ ಪೈಕಿ 3 ಜನ ಸಾವನ್ನಪ್ಪಿದ್ದಾರೆ. ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಚಳಿಯಿಂದ ರೂಮ್ನಲ್ಲಿ ಇದ್ದಿಲಿಗೆ ಬೆಂಕಿ ಇಟ್ಟು ಮಲಗಿದ್ರಂತೆ 4 ಜನ. ನಿದ್ರೆಗೆ ಜಾರಿದಾಗ ರೂಮ್ನಲ್ಲಿ ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ. ಇದರಿಂದ ಉಸಿರಾಟ ಸರಿಯಾಗಿಲ್ಲ. ಆಮ್ಲಜನಕದ ಸಮಸ್ಯೆಯಿಂದ ಒದ್ದಾಡಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಅಮ್ಮನ್ ನಗರದ ನಿವಾಸಿ ರೆಹಾನ್, ಮೋಹಿನ್ ನಾಲಬಂದ, ಸರ್ಫರಾಜ್ ಹರಪ್ಪನಹಳ್ಳಿ, ಈ 3 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಮತ್ತೋರ್ವ ಯುವಕ ಶಹನವಾಜ್ ಗಂಭೀರ ಸ್ಥಿತಿಯಲ್ಲಿರೋದು. ಸ್ಥಳಕ್ಕೆ ಮಾಳಮಾರುತಿ ಪೊಲೀಸರು ಶಾಸಕ ಆಸಿಫ್ ಸೇಠ್ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ನೋಡಿ, ಈಗ ಕೇವಲ 19 ವರ್ಷದ ಯುವಕರು ಅವರೆಲ್ಲ. ಪಾಪ ಈಗ ತಂದೆ ತಾಯಿಗಳ ಪರಿಸ್ಥಿತಿ ನೋಡಿ ಹೆಂಗಿರಬೇಡ. ವಯಸ್ಸಿಗೆ ಬಂದ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಈಗ ತಂದೆ ತಾಯಿಗಳು, ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಭಾಳ ನೋವಿನ ಸಂಗತಿ ಇದು. ಹಿಂಗಾಗ್ಬಿಟ್ಟಿದೆ ನೋಡಿ, ಚಳಿ ಇತ್ತಲ್ವಾ, ಹಾಗಾಗಿನೇ ರೂಮ್ನಲ್ಲಿ ಇದ್ದಲಿಗೆ ಬೆಂಕಿ ಹಾಕಿಬಿಟ್ಟಿದ್ದಾರೆ. ಆ ಬೆಂಕಿ ಹೊತ್ಕೊಂಡು ಹೊಗೆ ಆಗಿಬಿಟ್ಟಿದೆ. ಅದು ಹೊಗೆ ಆಗಿ ಇಡೀ ರೂಮ್ ತುಂಬ ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಹಿಂಗಾದಾಗ ಆಮ್ಲಜನಕ ಇಲ್ಲ ಅಲ್ಲಿ, ಸರಿಯಾಗಿ ಗಾಳಿ ವ್ಯವಸ್ಥೆ ಇಲ್ಲ ಅಲ್ಲಿ. ಇದರಿಂದ ಉಸಿರುಗಟ್ಟಿ 3 ಜನ ಸ್ಥಳದಲ್ಲೇ ಮೃತಪಟ್ಟಿರೋದು. ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಯಾವಾಗ ಆಗಿರುವಂಥ ಘಟನೆ ಇದು, ಹೇಗಾಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ, ಏನಂದ್ರೆ ಸಾಯಂಕಾಲ ಏನಂತಂದ್ರೆ ಒಂದು ಕಾರ್ಯಕ್ರಮಕ್ಕೆ ಈ 4 ಕೂಡ ಹೋಗಿರ್ತಾರೆ. ಅಂದ್ರೆ ಅವರು ಸ್ಥಳೀಯವಾಗಿ ಅವರ ಕುಟುಂಬದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ಮುಗಿಸಿಕೊಂಡು ಬಂದಂತ ಸಂದರ್ಭದಲ್ಲಿ ಸಾಯಂಕಾಲ ಸಾಕಷ್ಟು ರೀತಿಯಲ್ಲಿ ಚಳಿ ಆವರಿಸ್ಕೊಂಡಿರ್ತದೆ. ಬಂದು ರೂಮಲ್ಲಿ ಇದ್ದಿಲಿನ ಹಾಕೊಂಡು ಬೆಚ್ಚಗೆ ಕಾಯಿಸ್ಕೊಂಡು ಮಲ್ಕೊಂಡಿರ್ತಾರೆ. ಯಾವಾಗ ಮಲ್ಕೊಂಡಂತ ಸಂದರ್ಭದಲ್ಲಿ ಏಕಾಏಕಿ ದಟ್ಟವಾದ ಹೊಗೆ ಕಾಣಿಸ್ಕೊಂಡಿದೆ. ಅವರು ನಿದ್ದೆಗೆ ಜಾರಿದಂತ ಸಂದರ್ಭದಲ್ಲಿ ಏಕಾಏಕಿ ಉಸಿರುಗಟ್ಟು ಏನು 3 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಒಬ್ಬರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅವರ ಸ್ಥಿತಿ ಕೂಡ ಚಿಂತಾಜನಕ ಆಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಸಾವನ್ನಪ್ಪಿರುವಂತವು ರೆಹಾನ್, ಮೋಹಿನ್ ಮತ್ತು ಸರ್ಫರಾಜ್ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ. ಶಹನವಾಜ್ ಏನಿದಾನೆ, ಈತನ ಗಂಭೀರ ಗಾಯವಾಗಿರ್ತಕ್ಕಂಥದ್ದು. ಆತನನ್ನ ಈಗಾಗಲೇ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ ಈಗಾಗಲೇ ಮಾಳಮಾರುತಿ ಪೊಲೀಸರು ಹಾಗೂ ಶಾಸಕ ಆಸಿಫ್ ಸೇಠ್ ಕೂಡ ಬಂದು ಪರಿಶೀಲನೆ ಮಾಡಿ ಸ್ಥಳಕ್ಕೆ ಏನಂತಂದ್ರೆ ಭೇಟಿ ಕೊಟ್ಟು ಅದು ಕುಟುಂಬಸ್ಥರನ್ನ ಸಾಂತ್ವನ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಈಗ 3 ಏನು ಶವವನ್ನ ಈಗಾಗಲೇ ಬೀಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. बैठो बैठो बैठो